ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ವೈಬ್ಸ್ ಯೂಟ್ಯೂಬ್ ಚಾನಲ್. ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಯರಗೋಳು ಗ್ರಾಮದಲ್ಲಿರುವಂತಹ ಯರಗೋಳು ಡ್ಯಾಮ್ ನೋಡೋದಕ್ಕೆ. ಆಲ್ಮೋಸ್ಟ್ ಕೋಲಾರ್ನಲ್ಲಿರುವಂತಹ ಎಲ್ಲರಿಗೂ ಯರಗೋಳು ಡ್ಯಾಮ್ ಬಗ್ಗೆ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಕೋಲಾರಿಂದ ಬಂಗಾರಪೇಟೆಗೆ ಬಂದು ಬಂಗಾರಪೇಟೆಯಿಂದ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ಹೋಗ್ತಿದ್ದೀನಿ. ವಿಚಿತ್ರ ಏನಪ್ಪಾ ಅಂತಂದ್ರೆ ದಾರಿ ತಪ್ಪೋದ್ವಿ ನಾವು, ಆದ್ರೂ ಈ ದಾರಿ ಕೂಡ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿದೆ. ಎಷ್ಟೊಂದು ವಿಚಿತ್ರ ನೋಡಿ. ನೇಚರ್ ಚೆನ್ನಾಗಿದೆ ಅಂತ ಹೇಳಿ ನಾವು ಗೂಗಲ್ ಮ್ಯಾಪ್ಸ್ನ ಕಂಟಿನ್ಯೂಸ್ ಆಗಿ ನೋಡಿದೆ. ಆ ಕಡೆ ಈ ಕಡೆ ನೋಡ್ಕೊಂಡು ಬಂದ್ವಾ, ದಾರಿ ತಪ್ಪೋದ್ವಿ. ಸೊ ಈ ಮಣ್ಣು ದಾರಿನಲ್ಲಿ ಹೋಗ್ಬೇಕಾಯ್ತು. ಈ ದಾರಿ ಎಷ್ಟೊಂದು ಚೆನ್ನಾಗಿದೆ ನೋಡಿ, ಅದಕ್ಕೆ ವಿಡಿಯೋ ಮಾಡಿರೋದು. ಬಟ್ ಇಟ್ಸ್ ಓಕೆ. ಮತ್ತೆ ನಮಗೆ ನಾವು ಹೋಗ್ಬೇಕಾಗಿರೋ ದಾರಿ ಸಿಕ್ತು, ನಮಗೆ ಸೇಫಾಗಿ ಹೋದ್ವಿ. ಹೋಗ್ಬೇಕಾದ್ರೆ ದಾರಿಯುದ್ದಕ್ಕೂ ಫುಲ್ ಫಾರೆಸ್ಟೇ, ದಾರಿಯುದ್ದಕ್ಕೂ ಫುಲ್ ಮರ ಗಿಡಗಳು. ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ಅನಿಸ್ಲಿಲ್ಲ, ಬರೀ ನವಿಲುಗಳ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಬಟ್ ಬರಬೇಕಾದ್ರೆ ಒಬ್ಬ ತಾತ ಸಿಕ್ಕಿದ್ರು. ಅವ್ರು ಹೇಳಿದ್ರು ಯಾವಾಗಾದ್ರೂ ಒಂದೊಂದ್ಸಲ ಆನೆ ಕಾಣಿಸುತ್ತಂತೆ. ಮೊದಲು ಇದ್ವಂತೆ ಚಿರತೆಗಳು, ತುಂಬ ಕಾಟ ಕೊಡ್ತಿದ್ವಂತೆ ಹಳ್ಳಿ ಜನಗಳಿಗೆ. ಮತ್ತೆ ಫಾರೆಸ್ಟ್ನವ್ರಿಗೆ ಅದನ್ನ ಗೊತ್ತು ಮಾಡಿಸಿ ಅದಕ್ಕೆ ಏನು ಪರಿಹಾರ ಮಾಡಬೇಕೋ ಅದನ್ನ ಮಾಡಿದ್ದಾರೆ. ಇವಾಗ ನೋಡ್ತಿದ್ದೀರಲ್ಲ, ಇದು ಯರಗೋಳು ಗ್ರಾಮ. ಯರಗೋಳು ಗ್ರಾಮದಲ್ಲಿ ಕಟ್ಟಿರೋದ್ರಿಂದ ಯರಗೋಳು ಡ್ಯಾಮ್ ಅಂತಾನೆ ಹೆಸರಿಟ್ಟಿದ್ದಾರೆ ಡ್ಯಾಮ್ಗೆ. ರೋಡ್ ಸೈಡ್ ಅಲ್ಲಿ ನೋಡಿದ್ರೆ ಅಲ್ಲಲ್ಲಲ್ಲಿ ಒಂದು ಮನೆ ಕಾಣಿಸುತ್ತೆ ಅಷ್ಟೇ. ಬಟ್ ಊರೊಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಒಳಗಡೆ ಹೋಗ್ಬೇಕಾಗುತ್ತೆ. ಊರುಗಳು ದೊಡ್ಡದಾಗೆ ಇದಾವೆ. ಇನ್ನೇನ್ ಬಂದ್ವಿ ಯರಗೋಳು ಡ್ಯಾಮ್ಗೆ. ಇನ್ನೊಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೋದ್ರೆ ನಮಗೆ ಡ್ಯಾಮ್ ಸಿಗುತ್ತೆ. ಈಗೇನ್ ಕಾಣಿಸ್ತಿದೆ ರೋಡು, ಈ ರೋಡ್ ಉದ್ದಕ್ಕೂ ಹೋದ್ರೆ ನಮ್ಗೆ ಡ್ಯಾಮ್ ಸಿಗುತ್ತೆ.
ನೋಡಿ ಹಂಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಎಲ್ಲಿದ್ದೀವಿ ಅಂತಂದರೆ ಯರಗೋಳ ಡ್ಯಾಮ್ ನೋಡೋಕೆ ಬಂದಿದ್ದೀವಿ. ನೀರೇ ಇಲ್ಲ. ಡ್ಯಾಮ್ ಅಂದರೆ ನೀರು ಇರಬೇಕಲ್ವ, ನೀರೇ ಇಲ್ಲ ನೋಡಿ. ನೀರು ಒಂಚೂರು ಇಲ್ಲ. ಮೇ ಬಿ ಬೇಸಿಗೆನೇನೋ ಅದಕ್ಕೆ ನೀರಿಲ್ಲ ಅಂದ್ಕೊಂಡ್ರೆ, ಬೇಸಿಗೆ ಅಂದ್ರೂ ಇಷ್ಟು ಕಡಿಮೆ ನೀರು ಯಾವ ಡ್ಯಾಮಲ್ಲೂ ಇರಲ್ಲ ಅಂದ್ಕೊಳ್ತೀನಿ. ಮೇ ಬಿ ತುಂಬ ವರ್ಷಗಳಿಂದನೇ ನೀರಿಲ್ಲ ಅಂದ್ಕೊಳ್ತೀನಿ. ನಾನು ಮಾತಾಡ್ಬೇಕಾದ್ರೇ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಗೈಸ್. ಮೇ ಬಿ ಬೇಸಿಗೆನೇನೋ ಅದಕ್ಕೆ ನೀರಿಲ್ಲ ಅಂತ ಅಂದ್ಕೊಂಡೆ, ಬಟ್ ಇದು ನೋಡ್ತಿದ್ರೆ ತುಂಬ ವರ್ಷಗಳಿಂದನೇ ನೀರಿಲ್ಲ ಅಂತ ಅನಿಸ್ತಿದೆ ನನಗೆ. ನೋಡಿ ನೀರು ಎಷ್ಟಿದೆ. ಒಳಗಡೆ ಏನೋ ಸ್ಟೆಪ್ಸ್ ಇದ್ದಾವೆ, ಬನ್ನಿ ಒಳಗಡೆ ಏನೋ ಸ್ಟೆಪ್ಸ್ ಇದ್ದಾವೆ. ಏನಿದೆ ನೋಡೋಣ. ನೀರಿಲ್ಲ, ಸೇಫೇ, ಬಟ್ ಹೋಗ್ಬೋದು ಇವಾಗ. ಏನಿದೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ಗೈಸ್. ನವಿಲುಗಳು ಕೂಗೋ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ? ಮೇ ಬಿ ಇಲ್ಲಿವರೆಗೂ ಬರ್ತಿತ್ತೇನೋ ನೀರು ಅಂದ್ಕೊಳ್ತೀನಿ. ನೋಡಿ ಪಾಚೆ ಎಲ್ಲ ಕಟ್ಟಿದೆ, ಬಟ್ ಇವಾಗ ನೀರಿಲ್ಲ, ಸೇಫೇ. ನಾನು ನೀರಿರುತ್ತೇನೋ, ತುಂಬ ನೀರಿರುತ್ತೇನೋ, ಒಳ್ಳೆ ಫೋಟೋಸ್ ತಗೋಬಹುದು, ವೀಡಿಯೋಸ್ ಮಾಡ್ಕೋಬಹುದು ಅಂತ ಬಂದೆ, ಬಟ್ ನೀರಿಲ್ಲ. ಬಟ್ ಬರೋ ದಾರಿ ಅಂತೂ ತುಂಬ ಸಖತ್ತಾಗಿದೆ. ನೇಚರ್ ತುಂಬ ಸಖತ್ತಾಗಿದೆ. ಗ್ರೀನರಿ ತುಂಬ ಚೆನ್ನಾಗಿದೆ, ನೇಚರ್ ತುಂಬ ಚೆನ್ನಾಗಿದೆ. ಆ ಟೈಮಲ್ಲಿ ಎಷ್ಟು ಖರ್ಚಾಗಿರುತ್ತೋ ಏನೋ, ಇದ್ರ ಹಿಸ್ಟ್ರಿ ತಿಳ್ಕೊಂಡು ಹೇಳ್ತೀನಿ ಗಾಯ್ಸ್ ನಿಮಗೆ. ಬನ್ನಿ ಹೊರಟೋಗೋಣ. ಅಟ್ಲೀಸ್ಟ್ 20 ನಿಮಿಷ ವಿಡಿಯೋ ಇದೆ ಗಾಯ್ಸ್. ಸೀತಾಫಲ ಯಾರಿಗೆಲ್ಲ ತುಂಬ ಇಷ್ಟ. ನನಗೆ ಯಾವ ರೋಗ ಇದ್ರೂ ಸೀತಾಫಲ, ಜೋಳ, ಸೌತೆಕಾಯಿ, ಕಬ್ಬು ಇದಾವೆ ತುಂಬ ಇಷ್ಟ ನನಗೆ. ಬೇಕ್ರಿ ಫ್ರೂಟ್ಸ್ಗಿಂತ ನಾನು ಈ ಥರದ್ದು ತುಂಬ ಇಷ್ಟ ತಿನ್ನೋದಕ್ಕೆ. ಕೋಲಾರ ಜಿಲ್ಲೆಯಲ್ಲಿರುವಂತಹ ಬಂಗಾರಪೇಟೆ ತಾಲೂಕಿನ ಯರಗೋಳು ಗ್ರಾಮದಲ್ಲಿರುವಂತಹ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಮೇ ಯರಗೋಳ್ ಡ್ಯಾಮ್. ಈ ಡ್ಯಾಮ್ ಕಟ್ಟಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ. ಒಂದು ಟೈಮಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಬರ ಜಿಲ್ಲೆಗಳಂತಾನೆ ಕರಿತಾ ಇದ್ರು. ಯಾಕೆ ಅಂತಂದ್ರೆ ನೀರಿಗೆ ಅಷ್ಟೊಂದು ಬರ ಆಗಿತ್ತು. ಅಂತ ಟೈಮಲ್ಲಿ ಈ ಒಂದು ನಿರ್ಧಾರವನ್ನ ತಗೊಳ್ತಾರೆ, ಡ್ಯಾಮ್ನ ಕಟ್ಟಬೇಕು ಅಂತ. ಇಲ್ಲಿ ಮಾರ್ಕಂಡೇಯ ನದಿ ಕೂಡ ಹರಿತಿತ್ತು ಅಂತ ಹೇಳ್ತಾರೆ, ಬಟ್ ಇವಾಗ ಅದ್ರ ಸುಳಿವು ಕಾಣಿಸ್ತಿಲ್ಲ. 2006ರಲ್ಲಿ ಈ ಡ್ಯಾಮ್ನ ಕಟ್ಟೋದಕ್ಕೋಸ್ಕರ ಪರ್ಮಿಷನ್ ತಗೊಳ್ತಾರೆ, ಬಟ್ 2008ರಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಕಾಮಗಾರಿ ಕೆಲಸವನ್ನ 2008ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಕಾಮಗಾರಿ ಕೆಲಸ ಸ್ಟಾರ್ಟ್ ಆದ್ಮೇಲೂ ಹಲವಾರು ಕಾರಣಗಳಿಂದ ಈ ಡ್ಯಾಮ್ ನಿಧಾನವಾಗಿ ನಿರ್ಮಾಣ ಆಗಿದೆ. ಮನುಷ್ಯನ್ಗೆ ನೀರು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ 2 ಜಿಲ್ಲೆಗಳಲ್ಲ, 2 ರಾಜ್ಯಗಳು, 2 ದೇಶಗಳು ನೀರಿಗೋಸ್ಕರ ಒಡೆದಾಡ್ಕೊಳ್ಳೋ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೂ ನಾವು ನೀರು ವೇಸ್ಟ್ ಮಾಡೋದಂತೂ ಬಿಡೋದಿಲ್ಲ. ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿರೋದೇ ನಿಧಾನ. ಸೋ ಮೆನಿ ರೀಸನ್ಸ್ ಇಂದ ಇದರ ಒಂದು ನಿರ್ಮಾಣ ನಿಧಾನವಾಗಿ ಆಗ್ತಿದೆ. ಆದ್ರೂ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ 13ರಿಂದ 14 ವರ್ಷಗಳ ಕಾಲ ಇದು ಕಂಪ್ಲೀಟ್ ಆಗೋದಕ್ಕೆ ಟೈಮ್ ತಗೊಂಡಿದೆ. 2021, 2022ರಲ್ಲಿ ಈ ಡ್ಯಾಮ್ ಕಂಪ್ಲೀಟ್ ಆಗುತ್ತೆ. ಇಂಡಿಯನ್ ಕರೆನ್ಸಿ ರೂಪದಲ್ಲಿ ಹೇಳಬೇಕು ಅಂತಂದ್ರೆ 308 ಕೋಟಿಗಿಂತೂ ಜಾಸ್ತಿ ಖರ್ಚಾಗಿದೆ ಈ ಒಂದು ಡ್ಯಾಮ್ ನಿರ್ಮಾಣ ಮಾಡೋದಕ್ಕೋಸ್ಕರ. ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಕೊನೆಗೂ ಈ ಡ್ಯಾಮ್ ಕಂಪ್ಲೀಟ್ ಆಗಿ 2023ರಲ್ಲಿ ಉದ್ಘಾಟನೆ ಆಗುತ್ತೆ. CM ಸಿದ್ದರಾಮಯ್ಯನವರು ಈ ಒಂದು ಡ್ಯಾಮ್ನ ಉದ್ಘಾಟನೆಯನ್ನ ಮಾಡಿರ್ತಾರೆ. ಆಗ್ಲೇ ಹೇಳದ್ನಲ್ಲ, ಈ ಡ್ಯಾಮ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಕುಡಿಯೋ ನೀರನ್ನ ಒದಗಿಸ್ಬೇಕು ಅಂತ ಹೇಳಿ. ಕೋಲಾರ, ಬಂಗಾರಪೇಟೆ, ಮಾಲೂರು, ಅದ್ರ ಜೊತೆಗೆ 45 ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಈ ಡ್ಯಾಮ್ ಮುಖಾಂತರ. ಈ ಡ್ಯಾಮನ್ನ ಕೋಲಾರ ಜಿಲ್ಲೆಯ ಜೀವನಾಡಿ ಅಂತಾನೂ ಕರೀತಾರೆ. ಈ ಡ್ಯಾಮ್ನ ಕಟ್ಟೋದಕ್ಕೋಸ್ಕರ 375 ಎಕರೆ ಪ್ರದೇಶವನ್ನ ಕವರ್ ಮಾಡಿರ್ತಾರೆ ಗೌರ್ಮೆಂಟ್ನವರು.
ಬಟ್ ನಾನು ಹೋಗಿದ್ದ ಟೈಮಲ್ಲಿ ನೀರೇ ಇಲ್ಲ ನೋಡಬೇಕು ಅಂತಂದರೆ. ನಾನು ಹೇಳಿದ್ನಲ್ಲ ತಾತ ಒಬ್ಬರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು, ಅವ್ರು ಹೇಳಿದ್ರು ವರ್ಷನೂ ನೀರು ತುಂಬಿ ಹರಿಯೋ ಥರ ಬಿಡ್ತಾರಂತೆ, ಕೆರೆಗಳಿಂದ ಬರುತ್ತಂತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿದ್ರು. ತುಂಬಿ ಹರಿಯುವಾಗಂತೂ ತುಂಬ ಚೆನ್ನಾಗಿರುತ್ತಂತೆ, 2 ಕಣ್ಣು ಸಾಕಾಗೋದಿಲ್ಲ ನೋಡೋದಕ್ಕೆ. ತುಂಬಿದಾಗ ಬಂದು ಒಂದು ಸರ್ತಿ ನೋಡಲೇಬೇಕು ನಾನು. ಈ ವಿಡಿಯೋ ನೋಡ್ತಿರೋರ್ಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ, ನೀವೆಲ್ಗಾದರೂ ಹೋಗ್ತಿರಲ್ವಾ ಪಬ್ಲಿಕ್ ಪ್ಲೇಸಸ್ಗೆ, ದಯವಿಟ್ಟು ಪ್ಲೀಸ್ ನೀವು ತಿಂದಿರೋ ಚಿಪ್ಸ್ ಪ್ಯಾಕೆಟ್ಸು, ಚಾಕ್ಲೇಟ್ ಕವರ್ಸು, ಈ ಥರ ವಾಟರ್ ಬಾಟಲ್ಸು ಎಲ್ಲಂದರೆ ಅಲ್ಲಿ ಎಸಿಬೇಡಿ. ದಯವಿಟ್ಟು ಅದನ್ನು ಕ್ಯಾರಿ ಮಾಡಿ ಎಲ್ಲಿ ಡಿಸ್ಪೋಸ್ ಮಾಡಬೇಕೋ ಅಲ್ಲೇ ಡಿಸ್ಪೋಸ್ ಮಾಡಿ. ಅದು ನೀವು ಮತ್ತು ನಿಮ್ಮ ಮಕ್ಕಳಿಗೂ ಇದನ್ನು ತಿಳಿಸ್ಕೊಡಿ ದಯವಿಟ್ಟು. ಇದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ. ನದಿ ಹೋಗೋದು ಆ ಥರ, ತಿರುಗಿ ಆ ಥರ ಅಲ್ಲಿ ಹೋಗೋದು, ಸುತ್ಕೊಂಡು ಹೋಗಿರೋದು. ಏನ್ ಭಯ ಇಲ್ವಾ? ಅಂದ್ರೆ ಫಾರೆಸ್ಟ್ ಏರಿಯಾ ಅಲ್ಲ, ಬೇರೆ ಏನಾದ್ರು ಪ್ರಾಣಿಗಳು ಅಂತವೇನು ಅಟ್ಯಾಕ್ ಮಾಡಲ್ವಾ? ಏನು ಪ್ರಾಣಿಗಳು, ಆನೆ ಯಾವಾಗಲೂ ಬರ್ತವೆ. ಆನೆಗಳು ಬೇರೆ ಇನ್ನೇನು ದೊಡ್ಡ ಪ್ರಾಣಿಗಳು ಯಾವ್ದು? ಇನ್ಯಾವುದು ದೊಡ್ಡದು ಮಗ? ಚಿರತೆ, ಹುಲಿ? ಅಯ್ಯೋ ಚಿರತೆ ಬೇಜಾನಿತ್ತು. ಹಾ, ಮತ್ತೆ ಅದು ಎಲ್ಲಿ ಹೊರಟೋಯ್ತು. ಇವಾಗಿಲ್ವಾ? ಕಾಟ ಕೊಟ್ಟಿದ್ಯಾ? ಊರೊಳಗಡೆ ಎಲ್ಲ ನುಗ್ತಾ ಇದ್ವಾ? ಓಹೋ, ಇಲ್ಲೇ ನಮ್ದು ನಾಯಿಗಳು, ಕುರಿಗಳು, ಹಸುಗಳೆಲ್ಲ ತಿಂದ್ಬಿಡ್ತಾ ಇದೆ ಬೇಜಾನಿ ಕಾಡಿನಲ್ಲಿ. ಚಿರತೆಗಳು. ಅದೇ ಬಂದಾಗಿಂದ ನವಿಲುಗಳದ್ದು ಒಂದು ಸೌಂಡ್ ಕೇಳಿಸ್ತಿದೆ ಅಷ್ಟೇ. ಇನ್ಯಾವುದು ಚಿರತೆ ಬೇಜಾನಿತ್ತು, 14 ಚಿರತೆ ಇತ್ತು ದಾರಿ. ಇಲ್ಲಿ ತನಕ ನೀರು ಯಾವತ್ತಾದ್ರೂ ಬಂದಿತ್ತಾ ತಾತ? ಬಂದಿತ್ತಯ್ಯೇ, ನೀರು ಬೇಜಾನ್ ಹೋಗಿದೆ. ಹೌದಾ? ಬೇಜಾನ್ ಹೋಗಿದೆ ನೀರು. ಇದ್ರಲ್ಲಿ ಮೀನೇನ ಬಿಡ್ತಾರ? ಆಕ್ಷನ್ ಕರೆದ್ಬಿಟ್ಟು ಮೀನು ಬಿಡ್ತಾರ? ಮೀನುಗಳು ಆಕ್ಷನ್ ಆಗಿದೆ, ಇದು ಆಗಿದೆಯಾ? ಕೋಲಾರವರು ಹಾಕೊಂಡು ನೋಡು ಹಿಡಿತಾ ಇದ್ದಾರೆ. ಅದು ಇಷ್ಟು ಆಳ ಇದ್ರೆ ಕಷ್ಟ ಅಲ್ವಾ ಮೀನು ಹಿಡಿಯೋದು? ತೆಪ್ಪೆಗಳಿಗೆ ಹಾಕ್ತಾರೆ, ಹಿಡಿತಾರೆ. ಮೈಸೂರವ್ರು ಬಂದಿರೋದು ಮಗ. ಮೈಸೂರವರು? ಮಂಡ್ಯವರಲ್ಲ, ನಮ್ಮ ಕಡೆಯವರಲ್ಲ, ಮಂಡ್ಯವರು. ಕಾವೇರಿ ಡ್ಯಾಮ್ನಲ್ಲಿ ಇದ್ದವರು. ಅವ್ರು ಚೆನ್ನಾಗಿ ಅಭ್ಯಾಸ ಇರುತ್ತೆ ಅವ್ರಿಗೆ. ಅಲ್ಲಿ ತುಂಬಾ ಇದೆ ಬಿಡಿ, ಈ ತರ ಪ್ರಾಬ್ಲಮ್ ಇಲ್ಲ. 24 hours ನೀರಿದೆ ಅಲ್ಲಿ. ಹಿಂಗಿಲ್ಲ ತಾತ, ಅದು ನೋಡಿದಷ್ಟು ಸಮುದ್ರ ತರ ಕಾಣ್ತದೆ. ಅದು ಅಂದ್ರೆ ತಾಯಿ, ನೀವೇನು ಹೇಳೋದು, ಅದು ಹೆಂಗೆ ಹೇಳ್ತಾರ, ಕಾವೇರಿ ತಾಯಿ. ಅದ್ರಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಲ್ಲಿ. ಮತ್ತೆ ಸಾರ್ ಏನು ಮಾತುಗಳ. ತಮಿಳ್ನಾಡು ತಾಯಿಗೋಸ್ಕರನೇ ಕಿತ್ತಾಡ್ತಾ ಇದಾರೆ ಅವರು. ಕಿತ್ತಾಡ್ತಾ ಇದ್ರು. ಜೈಲಲ್ಲಿದ್ದಮ್ಮ, ಅವಳು ಹೊರಟೋಯ್ತು. ನೀರು 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 ಕಾವೇರಿ ನೀರು. ಇದಕ್ಕೂ ಕಂಡೀಷನ್ ಮಾಡಲು. ತಮಿಳ್ನಾಡಿನಿಂದ ಮೆಡ್ರಾಸ್ನಿಂದ ಕಳಿಸಿದ್ಲು ಕಟ್ಟಿಕೊಡ್ಬೇಡಿ ಅಂತ. ಆಮೇಲೆ ನಮ್ಮೂರೆಲ್ಲನೂ ನಿಮ್ಮೂರಿನಲ್ಲಿ ಏನು ಕಟ್ಟಲಿಲ್ಲ, ನಿಮ್ಮ ತಮಿಳ್ನಾಡಿನಲ್ಲಿ ಕಟ್ಟಲಿಲ್ಲ, ನಮ್ಮ ಕರ್ನಾಟಕಕ್ಕೆ ಕುಡಿಯೋಕೆ ನೀರು ಬೇಕು, ನಾವು ಕಟ್ಟೋದು ಕೊಟ್ಟೋದೆ ಅಂದಿದ್ದೆ. ಗಲಾಟೆ ಮಾಡಿದ್ರು, ಅವರು ಹೊರಟೋದು.
ಸರಿ ತಾತ, ಟೈಮ್ ಆಯ್ತು. ಹಾಂ ಒಂದೆರಡು ಮಗ. ಸರಿ ತಾತ. ಡ್ಯಾಮ್ ಹತ್ರ ಇರಬೇಕಾದ್ರೆ ನವಿಲುಗಳು ಕೂಗೋ ಸೌಂಡ್ ತುಂಬಾನೇ ಕೇಳಿಸ್ತಿತ್ತು, ಬಟ್ ಒಂದು ನವಿಲು ಕಾಣಿಸ್ಲಿಲ್ಲ. ಬಟ್ ಡ್ಯಾಮ್ ಬಿಟ್ಟು ಬರಬೇಕಾದ್ರೆ ಒಂದು ಊರ ಹತ್ರ ಇಷ್ಟೊಂದು ನವಿಲುಗಳು ಒಂದೇ ಹತ್ರ ಗುಂಪು ಕೂಡ್ಕೊಂಡಿರೋದನ್ನ ನೋಡಿದೆ ನಾನು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ ಎಷ್ಟೊಂದು ನವಿಲುಗಳಿದ್ದಾವೆ. ನಮ್ಮ ಕ್ಯಾಮ್ರಾ ಕಾಣಿಸಿರೋದು ಇಷ್ಟೇ, ಬಟ್ ಪಕ್ಕದಲ್ಲಿ ಇನ್ನೂ ಒಂದು 5-6 ನವಿಲುಗಳು ಕಾಣಿಸ್ತು ನನಗೆ. ಬರ್ತಾ ದಾರಿಯಲ್ಲಿ ಈ ದೇವಸ್ಥಾನ ಕಾಣಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ಹೊರಗಡೆಯಿಂದ ನೋಡೋದಕ್ಕೆ. ಈ ದೇವಸ್ಥಾನದ ಹೆಸರು ನನಗೆ ಗೊತ್ತಿಲ್ಲ, ಒಂದು ಸರ್ತಿ ಯಾವಾಗಾದರೂ ವಿಸಿಟ್ ಮಾಡಬೇಕು. ಈ ಒಂದು ದೇವಸ್ಥಾನದ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಹೊಸದಾಗಿ ನೋಡ್ತಿರೋರು ನಮ್ಮ ಚಾನಲ್ನ